ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ಟೂಡೆಂಟ್ಸು ಇನ್ನು ಜಾಸ್ತಿ ದಿನ ಇಲ್ಲ, ಕೆಲವೊಂದು ದಿನ ಇದೆ PUC ಎಕ್ಸಾಮ್ಸ್ಗೆ. ಇವನ್ SSLC ಎಕ್ಸಾಮ್ ಕೂಡ ಬರ್ತಾ ಇದೆ. PUCಗಂತೂ ಇನ್ನೂ 4 ಡೇಸ್ ಇಲ್ಲ. ಕನ್ನಡದವರಿಗೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಗ್ವೇಜ್ ಕನ್ನಡ. ಉಳಿದವರಿಗೆ 4ಗಂತೂ ಮ್ಯಾಥ್ಸ್ ಕೋರ್ ಸಬ್ಜೆಕ್ಟನ್ನು ಇನ್ನೂ ಸ್ಟಾರ್ಟ್ ಆಗುತ್ತೆ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್. ಸೊ ಜಾಸ್ತಿ ದಿನ ಇಲ್ಲ, ಆದಷ್ಟು ನಿಮ್ಮ ಎಫರ್ಟ್ ಹಾಕಿ, ಇರೋ ಟೈಮನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸನ್ನು ತೆಗೆಯೋ ಪ್ರಯತ್ನ ಮಾಡಿ. ಓಕೆ, ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ಈ ನಂಬರ್ಗೆ ನೀವು ಯಾವಾಗ ಕೂಡ ಮೆಸೇಜ್ ಮಾಡ್ಬೋದು, ಏನೇ ಮಾಡಿದ್ರು ನಾನು ರಿಪ್ಲೈ ಮಾಡ್ತಾನೆ. ಅದೇ ರೀತಿ ಏನೇ ಡೌಟ್ಸ್ಗಳಿದ್ರು ಕೂಡ ಕೇಳ್ಬೋದು. ಹಾಗೆ ನಮ್ಮದು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡ್ಬೋದು. ಅದು ಆ್ಯಕ್ಚುಲಿ ಪ್ರೀವಿಯಸ್ಲಿ ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ 2019ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಮೆನಿ ಇಯರ್ಸ್ ಆಫ್ ರಿಸಲ್ಟ್ಸನ್ನು ಕೊಟ್ಟಿದ್ದೇವೆ, ಬೆಸ್ಟ್ ರಿಸಲ್ಟ್ಸ್. ಅದನ್ನೇ ಇವಾಗ ರೀನೇಮ್ ಮಾಡಿ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಮಾಡಿದ್ದೇವೆ. ಸ್ಟೂಡೆಂಟ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ 1 ಮಾರ್ಕ್ MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೇನೆ. ಇವತ್ತು ಮ್ಯಾಟ್ರಿಸಸ್ಸಿಂದ 1 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡ್ತೇನೆ. 1 ಮಾರ್ಕ್ ಅಂತ ಹೇಳಿದ್ರೆ MCQ ಕ್ವಶನ್ಸು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು MCQ ಅನ್ನೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ 1 ಮಾರ್ಕ್ ಕ್ವಶನ್ ನಾನು ಮ್ಯಾಟ್ರಿಕ್ಸಿಂದ ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಟೋಟಲ್ ಆಗಿ ನಾನು ಅರೌಂಡ್ 18 ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಸೊ 18 ಕ್ವಶನ್ಸನ್ನು ತೊಗೊಂಡಿದ್ದೇನೆ ಸ್ಟೂಡೆಂಟ್ಸ್. ನಾನು ನಿಮಗೆ ಇದೇ ಕ್ವಶನ್ ಬರುತ್ತಂತ ನಾನು ಹೇಳ್ತಾ ಇಲ್ಲ, ಈ ಟೈಪ್ ಕ್ವಶನ್ಸ್ಗಳು ಪಕ್ಕಾ ರಿಪೀಟ್ ಆಗುತ್ತೆ. ಇದೇ ಕ್ವಶನ್ಸ್ ಬರುತ್ತಂತ ನಾನು ಹೇಳೋದಿಲ್ಲ. ಮ್ಯಾಥ್ಸಲ್ಲಿ ಲಾಜಿಕ್ ಸೇಮ್ ಇರುತ್ತಲ್ವಾ, ಲಾಜಿಕ್ ಅಂತೂ ರಿಪೀಟ್ ಆಗೇ ಆಗುತ್ತೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ MCQಗೆ ಹೇಳ್ತಾ ಇದ್ದೇನೆ, ಕರೆಕ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. NCERT ಅನ್ನೋದು ಬೇಸಿಕ್ ಸ್ಟೂಡೆಂಟ್ಸ್. NCERTಯಲ್ಲಿರುವಂತಹ MCQಸನ್ನು ಮಾಡಿ, ವೆರಿ 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 ಇಂಪಾರ್ಟೆಂಟ್. NCERTಲಿರೋ ಒಂದೇ ಒಂದು MCQಸನ್ನು ಬಿಡಬೇಡಿ. ಅದನ್ನು ಬೈಬಲ್ ಅಂತಾದರೂ ಕರಿಬೋದು, ನೀವು ಕುರಾನ್ ಅಂತಾದರೂ ಕರಿಬೋದು, ಅಥವಾ ನಮ್ಮ ಭಗವದ್ಗೀತೆ ಅಂತಾದರೂ ಕರಿಬೋದು, ಏನು ಬೇಕಾದರೂ ಕರಿ, ನಿಮ್ಮ ಇಷ್ಟ. ಬಟ್ NCERT ಈಸ್ ಅ ಫೌಂಡೇಶನ್. ನೀವು NCERTಯಲ್ಲಿರೋ ಎಲ್ಲದನ್ನು ಮಾಡಿ. MCQ ಕ್ವಶನ್ಸ್ MCQ ಈಸಿ ಇರುತ್ತೆ, ಸೇಮ್ ವ್ಯಾಲ್ಯೂ ರಿಪೀಟ್ ಆಗದೇ ಇದ್ರು ಸೇಮ್ ಟೈಪ್ ಕ್ವಶನ್ ಪಕ್ಕಾ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಅಟ್ ಎನಿ ಕಾಸ್ಟ್ ನಿಮ್ಮ NCERTಯಲ್ಲಿರುವಂಥ MCQನ ಬಿಡಲೇಬೇಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಸ್ಟೂಡೆಂಟ್. ಫಸ್ಟು ಮೆಟ್ರೈಸಿಸಿಂದ ತಗೊಳ್ತಾ ಇದ್ದಾನೆ. ಫಸ್ಟ್ ಕ್ವಶನ್ಸನ್ನು ಮ್ಯಾಟ್ರಿಕ್ಸಿಂದ ತಗೊಳ್ತಾ ಇದ್ದಾನೆ. ಫಸ್ಟ್ ಕ್ವಶನ್ನ ಓಕೆ ನಾನು ಪೇಪರಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸು. ನಾನು ಪೇಪರ್ ಮೇಲೆ ಮಾಡ್ತಾ ಇದ್ದೇನೆ. ಲೆಟ್ A ಈಸ್ ಈಕ್ವಲ್ಸ್ ಟು AIJ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅವರು, A ಈಸ್ ಈಕ್ವಲ್ಸ್ ಟು AIJ, ಮ್ಯಾಟ್ರಿಕ್ಸ್ AIJ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ AIJ ಈಸ್ ಈಕ್ವಲ್ಸ್ ಟು I/J. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, AIJ ಈಸ್ ಈಕ್ವಲ್ಸ್ ಟು I/J ಅಲ್ವಾ. ದೆನ್ ದ ವ್ಯಾಲ್ಯೂ ಆಫ್ A ಈಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ A ಅಂತ ಕೇಳ್ತಿದ್ದಾರೆ. A ಈಸ್ ಈಕ್ವಲ್ಸ್ ಟು AIJ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, AIJ ಈಸ್ ಈಕ್ವಲ್ಸ್ ಟು I/J ಅಂತ ಅವರೇ ಕಂಡೀಷನ್ ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ A ಅಂತ ಕೇಳ್ತಾ ಇರೋದಲ್ವಾ. ಆಪ್ಷನಲ್ಲಿ ನೋಡಿ, ಅದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿದೆ. 1 2 1/2 1 2 1/2 1 2 1 1/2 1/2 1 1 1/2 2 1. ಓಕೆ, ನೋಡಿ ಸ್ಟೂಡೆಂಟ್ಸು, ಇಲ್ಲಿ AIJ ಈಸ್ ಈಕ್ವಲ್ಸ್ ಟು I/J ಅಲ್ವಾ. ಇವಾಗ ಇದು 2 × 2 ಮ್ಯಾಟ್ರಿಕ್ಸ್. ಯಾಕಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ನೋಡಿದ್ರೆ ಗೊತ್ತಾಗುತ್ತೆ 2 × 2 ಮ್ಯಾಟ್ರಿಕ್ಸ್ ಅಂತ. IJ ಇದೆ ಇಲ್ಲಿ ನೋಡಿ, 1 2 3 4 ಇರೋದಲ್ಲ, 2 × 2 ಮ್ಯಾಟ್ರಿಕ್ಸ್ ಇರೋದು. ಸೊ ಅದರಲ್ಲೂ ಗೊತ್ತಾಗುತ್ತೆ. ಸೊ 2 × 2 ಮ್ಯಾಟ್ರಿಕ್ಸಲ್ಲಿ ನಿಮ್ಗೆ ಏನು ಬರುತ್ತೆ ಹೇಳಿ. 2 × 2 ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ಪ್ರಾಬ್ಲಮನ್ನು ಮಾಡ್ತಾ ಇದ್ದಾರೆ ನೋಡಿ. ಏನು ಬರುತ್ತೆ ಹೇಳಿ, ಮ್ಯಾಟ್ರಿಕ್ಸ್ A ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, A11 A12 A21 A22 ಅಲ್ವಾ. ಇದನ್ನು ಏನಂತ ಕರೀತಾರೆ, IJ ಅಂತ ಕರೀತಾರೆ. ಸರಿಯಾ, ಇದು ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅವ್ರು ಏನು ಕೊಟ್ಟಿದ್ದಾರೆ ಕಂಡೀಷನ್, AIJ ಈಸ್ ಈಕ್ವಲ್ಸ್ ಟು I/J. ಈಗ ನೋಡಿ, ನನಗೆ ಮ್ಯಾಟ್ರಿಕ್ಸ್ A ಬೇಕಲ್ವಾ, AIJ ಈಸ್ ಈಕ್ವಲ್ಸ್ ಟು I/J. ಫಸ್ಟಿಗೆ A11 ಅಂತ ಹೇಳಿದರೆ I ಪ್ಲೇಸಲ್ಲಿ 1 ಇದೆ, J ಪ್ಲೇಸಲ್ಲಿ 1 ಇದೆ ಅಲ್ವಾ. ಅದನ್ನು ಇದಕ್ಕೆ ಹಾಕೋಣ, I/Jಗೆ ಹಾಕೋಣ. I/J ಅಂದರೆ ಏನಾಗುತ್ತೆ, 1/1 ಏನಾಗುತ್ತೆ ಆನ್ಸರ್ 1 ಅಲ್ವಾ. ಪುನಃ I ಪ್ಲೇಸಲ್ಲಿ 1 ಇದೆ, ಇಲ್ಲಿ 2 ಇದೆ, 1/2. ಇಲ್ಲಿ I ಪ್ಲೇಸಲ್ಲಿ 2 ಇದೆ, 2/1 2/1 ಇಸ್ 2ನೇ ಅಲ್ವಾ. ಇಲ್ಲಿ I ಪ್ಲೇಸಲ್ಲಿ 2 ಇದೆ, 2/2. ನಾನು ಇದನ್ನು ಬರೀತೇನೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಇದು ಮಾಡ್ತೇನೆ. ಸೊ A ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1 ಉಳಿತದೆ, ಇಲ್ಲಿ 1/2 ಉಳಿತದೆ, 2/1 ಇಸ್ 2 2 ಕ್ಯಾನ್ಸಲ್ ಆಗುತ್ತೆ, 1 ಉಳಿತದೆ. ದಿಸ್ ಇಸ್ ದ ಆನ್ಸರ್. 1/2 2 1 ಎಲ್ಲಿದೆ ನೋಡಿ, 1/2 ಬಟ್ ಇದು 1/2 ಇದೆ, 1/2 2 1. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸ್, I ಮತ್ತು J ಇದ್ದಲ್ಲಿ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 × 2 ಮ್ಯಾಟ್ರಿಕ್ಸಲ್ಲಿ 1 1 1 2 2 1 2 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ಸರಿ ಅಷ್ಟೇ. ಓಕೆ, ಸೊ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೆಕೆಂಡ್ ಕ್ವಶನ್ ಸ್ಟೂಡೆಂಟ್ಸು ನೋಡಿ, ಲೆಟ್ A ಈಸ್ ಈಕ್ವಲ್ಸ್ ಟು AIJ ಸೇಮ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ AIJ ಈಸ್ ಈಕ್ವಲ್ಸ್ ಟು ಸೇಮ್ ಕ್ವಶನ್ ಸ್ಟೂಡೆಂಟ್,
ಸೇಮ್ ಕ್ವಶನ್ ಎ ಐ ಜೆ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಇಕ್ವೇಷನ್ ಒಂದು ಚೇಂಜ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ಎ ಐ ಜೆ ಈಸ್ ಈಕ್ವಲ್ಸ್ ಟು 1/2 ಮ್ಯಾಟ್ರಿಕ್ಸು ಡಿಟರ್ಮಿನೆಂಟ್ 3i + j. ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಇದು ಮ್ಯಾಗ್ನಿಟ್ಯೂಡ್, ಡಿಟರ್ಮಿನೆಂಟ್ ಅಂತ ಇದು ಮಾಡಬೇಡಿ, ಮ್ಯಾಗ್ನಿಟ್ಯೂಡ್ ಅಲ್ವಾ. ಈಗ ನಾನು 2 × 2 ಮ್ಯಾಟ್ರಿಕ್ಸ್ ಆಗುತ್ತೆ, ಯಾಕಂದ್ರೆ ಆನ್ಸರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವಾಗ ಎಂತ ಅಂತ ತೊಗೊಳ್ತೀರಾ, ಸೇಮ್ ಇದನ್ನೇ ತೊಗೊಳ್ಳೋದಲ್ವಾ. ಫಸ್ಟಿಗೆ ಎ 1 ಮಾಡೋಣ. ಅವಾಗ ಎಂತ ಆಗುತ್ತೆ ಹೇಳಿ, 1/2 - 3 × 1 + 1 ಏನಾಗುತ್ತೆ ನೋಡಿ. 1/2 -3 × 1 ಅಂದರೆ -3, -3 + 1 ಅಂದರೆ -2 ಆಗುತ್ತೆ. ಇದು ಮೋಡ್ ಒಳಗಡೆ ಇರ್ಲಿಕ್ಕೆ ಹೋಗಿ ಮೈನಸ್ ಇದು ಪ್ಲಸ್ ಆಗುತ್ತಲ್ವಾ. ಸೊ 1/2 × 2 ಕ್ಯಾನ್ಸಲ್ ಆದರೆ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಸೊ ಎ ಐ ಜೆ ಫಸ್ಟ್ ಆನ್ಸರ್ ಏನು ಬಂತು, 1 ಬಂತು. ಇಲ್ಲಿ ಬರೆಯೋದು ನಾನು 1. ಸೊ ಇಲ್ಲಿ ನೋಡಿ 1 ಬಿಟ್ಟು ಬೇರೆ ಯಾವುದಲ್ಲ ಇದೆ ಅದನ್ನು ಕ್ಯಾನ್ಸಲ್ ಮಾಡಿ. ಇದಲ್ಲ ಆನ್ಸರ್ ಪಕ್ಕ, ಯಾಕಂದರೆ ಇಲ್ಲಿ ಏನಿದೆ 2 ಇದೆಯಲ್ವಾ. ಈಗ ನೋಡಿ ಸೆಕೆಂಡ್ ಇದಕ್ಕೆ ಹೋಗೋಣ. ಸೆಕೆಂಡ್ ಎ 1, 2 ಎ 1, 2 ಅಂದರೆ ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಇದು 1 ಇದು 2. 1, 2 ಅಂದರೆ ಐ ಇದ್ದಲ್ಲಿ 1 ಅಲ್ವಾ, ಜೆ ಇದ್ದಲ್ಲಿ 2 ಅಲ್ವಾ. ನಾನು ಹಾಕ್ತಾ ಇದ್ದೇನೆ 1/2 ಮೋಡ್ ಇದು -3 ಆಗುತ್ತಾ +2 ಈಸ್ ಈಕ್ವಲ್ಸ್ ಟು 1/2 -3 + 2 ಅಂದರೆ -1 ಆಗುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಇರ್ಲಿಕ್ಕೆ ಹೋಗಿ ಮೈನಸ್ ಇದು ಪ್ಲಸ್ ಆಗುತ್ತಲ್ಲ, 1 ಉಳಿತದಲ್ಲ. 1 × 1 1/2 ಆಗುತ್ತೆ. ಸೊ ಎರಡನೇ ಎಲಿಮೆಂಟ್ ಏನು ಬಂತು, 1/2. ಎರಡನೇ ಎಲಿಮೆಂಟ್ ಅಂದರೆ ಇದು ಸ್ಟೂಡೆಂಟ್ಸು, ಇಲ್ಲಿ ಬರೆಯೋದಲ್ಲ, ಇಲ್ಲಿ ಬರೆಯೋದು 1/2. 1 ಮತ್ತು 1/2 ಇರೋ ಆಪ್ಷನ್ ಯಾವುದಿರೋದು, ಇದೇ ಇರೋದಲ್ವ, ಮತ್ತು ಯಾವುದು ಇಲ್ಲ. ಯಾಕಂತ ಹೇಳಿ ಇದು ಆಲ್ರೆಡಿ ಹೋಗಿ ಆಗಿದೆ, ಉಳಿದಿದ್ದು 3. ಬಟ್ 3ರಲ್ಲಿ -1/2 ಇದೆ, 5/2 ಇದೆ, ಬಟ್ ಇಲ್ಲಿ 1/2 ಬಂದಿರೋದು ನಮ್ಗೆ ಆನ್ಸರ್. ಸೊ ಆನ್ಸರ್ ಇಸ್ 1/2. ಸೊ ಆಪ್ಷನ್ ಸಿ ಈಸ್ ದ ಆನ್ಸರ್, ರೈಟ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇದರಲ್ಲಿ ಡೌಟ್ ಇಲ್ಲಲ್ಲ. ಮತ್ತು ಇದೆಲ್ಲ ಮಾಡ್ತಾ ಕೂತ್ಕೊಳ್ಳೋದು ಬೇಡ ನೀವು. ಆಪ್ಷನ್ಸಲ್ಲಿ ಯಾವತ್ತೂ ಹಾಗೆ ಮಾಡಬೇಕು ನೀವು. ಫಸ್ಟ್ ಗೊತ್ತಾಯ್ತಾ, ಇಲ್ಲೊಂದು ಹೋಯ್ತಾ, ಸೆಕೆಂಡ್ ನೋಡಿ 3 ಡಿಫ್ರೆಂಟ್ ಆಗಿದೆ. ಯಾವುದಾದ್ರೂ ಒಂದರದ್ದು ಮಾಡಿದರೆ ಆಯ್ತಲ್ಲ, ರೈಟ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಥರ್ಡ್ ಕ್ವಶನ್ ನೋಡಿ, ಥರ್ಡ್ ಒನ್. ಎ ಈಸ್ ಈಕ್ವಲ್ಸ್ ಟು ಎ ಐ ಜೆ whose elements are given by ಎ ಐ ಜೆ ಈಸ್ ಈಕ್ವಲ್ಸ್ ಟು 2i + j. ಸೇಮ್ ಕ್ವಶನ್. 2i + j ಅಂತ ಕೊಟ್ಟಿದ್ದಾರೆ. ಆವಾಗ ಎ 1 ಹಾಕೋದು ನಾನು 2 × 1 + 1 ಏನಾಗುತ್ತೆ, 3 ಆಗುತ್ತೆ. ಆಮೇಲೆ ಎ 1 ಹಾಕೋದಾ 2 × 2 + 1. ಆಮೇಲೆ ಇಲ್ಲಿ 2 ಹಾಕಬೇಡಿ, ಇದು ಕ್ವಶನಲ್ಲಿ ಕೊಟ್ಟಿದೆ +1 5 ಆಗುತ್ತೆ. 1 2 1 2 × ವೆಯ್ಟ್ ಎ ಐ ಜೆ ಸಾರಿ ಸ್ಟೂಡೆಂಟ್ಸ್ ಐ + j ಸಾರಿ 2i + j ಇದು ಇಲ್ಲಿ 2 ಹಾಕಬೇಕಾಗತ್ತಾ. 2 × 1 2 2 + 2 4 ಆಗುತ್ತೆ ಅಲ್ವಾ. 2 × 2 + 1 2 × 2 4 4 + 1 5. ಇದೇನಾಗುತ್ತೆ ನೋಡಿ, 3 4 5 3 4 5 6 ಬರ್ಬೋದು ಅಷ್ಟೇ ಅಲ್ವಾ. 3 4 5 6 ನೆಕ್ಸ್ಟ್ 6 ಬರುತ್ತೆ. ಸೊ ಯಾವುದಾಗುತ್ತೆ ಸ್ಟೂಡೆಂಟ್ಸ್ ಅದರ ಆಪ್ಷನ್ ಎ ಇಸ್ ದ ಆನ್ಸರ್ ಅಲ್ವಾ. ಡೈರೆಕ್ಟ್ ಅಲ್ಲ, 3 ಟೈಪ್ಸ್ ಡಿಫ್ರೆಂಟ್ ಟೈಪ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಪ್ರಾಬ್ಲಮ್ ಎಲ್ಲ ಸೇಮ್ ಟೈಪ್ ಅಲ್ವಾ, ಅಂದರೆ ವ್ಯಾಲ್ಯೂ ಚೇಂಜ್ ಆಗಿದೆ ಅಷ್ಟೇ. ಇಲ್ಲೂ ಅಷ್ಟೇ ಎ ಐ ಜೆ i - j/2 ಅಂತ ಕೊಟ್ಟಿದ್ದಾರೆ. ಫೋರ್ತ್ ಕ್ವಶನ್ ನೋಡಿ, i - j / 2 ಅಲ್ವಾ. ಫಸ್ಟ್ ಯಾವ್ದು ಮಾಡೋಣ ನಾವು, i - j ಅಂತ ಹೇಳಿದರೆ ಎ 1 ಮಾಡೋಣ. 1 - 1 / 2 ಅಂದರೆ 0/2 ಏನಾಗುತ್ತೆ, 0 ಆಗುತ್ತೆ ಸರಿಯಾ. ಸೊ ಎ 1 2 ಮಾಡೋಣ. 1 - 2 / 2 ಇದೇನಾಗುತ್ತೆ, -1/2 ಆಗುತ್ತೆ ಅಷ್ಟೇ ಅಲ್ಲ. ಈಗ ನೋಡಿ ಫಸ್ಟ್ ಇದು ಆನ್ಸರ್ 0 ಇರಬೇಕು. ಸೊ ಇದು ಆಪ್ಷನ್ ಅಲ್ಲ ಪಕ್ಕ, ಇದು ಆಪ್ಷನ್ ಪಕ್ಕ ಅಲ್ಲ. ನಿಮ್ಗೆ ಇದು ಸಿ ಟಿಗೆ ಯೂಸ್ ಆಗುತ್ತೆ. ಇದು ಉಳಿದದ್ದು ಇವೆರಡು ಆಪ್ಷನ್ ಅಲ್ವಾ. ಇವೆರಡು ಆಪ್ಷನಲ್ಲಿ 0 ಬರೋದು 2. ಅದರಲ್ಲೂ ಸೆಕೆಂಡ್ ಆನ್ಸರ್ -1/2 ಎರಡಕ್ಕೂ ಬಂದಿದೆ. ಬಟ್ ಚೇಂಜ್ ಇರೋ ಆಪ್ಷನ್ ನೋಡಿ, ಇದು ಮಾತ್ರ ಚೇಂಜ್ ಇದೆ. ಸೊ ನಾನು ಎ 2 1 ಮಾಡೋದಾ, ಇದು 0 ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಇದನ್ನು ಮಾಡೋಣ. ನೀವು ಅದನ್ನು ಲಾಜಿಕಲಿ ಥಿಂಕ್ ಮಾಡಬೇಕು, ನಾನು ಯಾವ್ದು ಮಾಡಿದರೆ ಬೆಟರ್ ಅಂತ. ಎ 2 1 ಮಾಡಿದರೆ 2 - 1 / 2 ಏನಾಗುತ್ತೆ ಆನ್ಸರ್ 1/2. ಸೊ 1/2 ಇರೋ ಆಪ್ಷನ್ ಯಾವುದು, ಆಪ್ಷನ್ ಎ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು, ಇದು ವೆರಿ ಇಂಪಾರ್ಟೆಂಟ್. ಈ ಥರ ಕೊಟ್ಟಾಗ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 5 ಎಲಿಮೆಂಟ್ಸ್ ದೆನ್ ದ ಪಾಸಿಬಲ್ ನಂಬರ್ ಆಫ್ ಆರ್ಡರ್. ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ. 5 ಎಲಿಮೆಂಟ್ಸ್ ಇದೆ ಅಂತ ಅವರೇ ಕೊಡ್ತಾ ಇದ್ದಾರೆ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 5 ನಂಬರ್ಸ್ 5 ಎಲಿಮೆಂಟ್ಸ್. ಮ್ಯಾಟ್ರಿಕ್ಸಲ್ಲಿ ಟೋಟಲ್ 5 ಎಲಿಮೆಂಟ್ಸ್ ಇದೆ ಅಂತ. ಅದರಿಂದ ಪಾಸಿಬಲ್ ನಂಬರ್ ಆಫ್ ಆರ್ಡರ್ ಕೇಳ್ತಾ ಇರೋದವರು. ವಾಟ್ ಈಸ್ ದ ಪಾಸಿಬಲ್ ನಂಬರ್ ಆಫ್ ಆರ್ಡರ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ. ಪಾಸಿಬಲ್ ನಂಬರ್ ಟೋಟಲ್ ಇರೋ ಎಲಿಮೆಂಟ್ಸ್ಗಳು 5 ಸರಿಯಾ. ಆರ್ಡರ್ ಅಂದರೆ ಏನು ಮೀನಿಂಗ್ ಹೇಳಿ, ನಂಬರ್ ಆಫ್ ಎಲಿಮೆಂಟ್ಸನ್ನು ಹೇಗೆ ಮಾಡ್ತಾರೆ ಹೇಳಿ. ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಎಷ್ಟು ಬರಬೇಕು ನಿಮಗೆ ಇಲ್ಲಿ, 5 ಎಲಿಮೆಂಟ್ಸ್ ಅಂದಿದ್ದಾರೆ. ಇವೆರಡನ್ನು ಇಂಟು ಮಾಡಿದರೆ ನಿಮ್ಗೆ ಆನ್ಸರ್ 5 ಬರಬೇಕಲ್ವಾ. 5 ಬರಬೇಕಂದ್ರೆ 1 ರೋ ಇದ್ದು 5 ಕಾಲಮ್ ಇರ್ಬೋದು, ಅಥವಾ 5 ರೋ ಇದ್ದು 1 ಕಾಲಮ್ ಇರ್ಬೋದು.
ಸೊ ಹೌ ಮೆನಿ ಬರುತ್ತೆ? ಓನ್ಲಿ 2 ಅಲ್ಲ, ಇದು ಬಿಟ್ಟು ಬೇರೆ ಯಾವುದಾದ್ರು ಬರುತ್ತಾ? 1 ರೋ ಇದ್ದು 5 ಕಾಲಮ್ ಇದ್ದರೆ 5 ಎಲಿಮೆಂಟ್ಸ್ ಇರುತ್ತೆ. 5 ರೋ ಇದ್ದು 1 ಕಾಲಮ್ ಇದ್ದರೆ 5 ಎಲಿಮೆಂಟ್ಸ್ಗಳಿರುತ್ತೆ. ಸೊ ಅದನ್ನು ಏನಂತ ಕರೀತಾರೆ? ಇಫ್ ಅ ಮ್ಯಾಟ್ರಿಕ್ಸ್ ಹಸ್ 5 ಎಲಿಮೆಂಟ್ ದ ಪಾಸಿಬಲ್ ನಂಬರ್ ಆಫ್ ಆರ್ಡರ್, ಇದು ಯಾವುದಿದು? ಒಂದು ಇದು ಎಮ್ ಕ್ರಾಸ್ ಎನ್ ಆರ್ಡರ್ ಅಲ್ವಾ? ಎಮ್ ಕ್ರಾಸ್ ಎನ್ ಅಂದರೆ ಯಾವುದು? ಒಂದು 1 ಇಂಟು 5, ಇನ್ನೊಂದು 5 ಇಂಟು 1. ಸೊ ಟೋಟಲ್ ಹೌ ಮೆನಿ ಈಸ್ ಆರ್ ದೇರ್? 2. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಕರೆಕ್ಟ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನೋಡಿ, ಇಫ್ ಅ ಮ್ಯಾಟ್ರಿಕ್ಸ್ ಹಸ್ 8 ಎಲಿಮೆಂಟ್ಸ್, ಇಲ್ಲಿ 5 ಎಲಿಮೆಂಟ್ಸ್ ಅಂದಿದ್ದಾರೆ, ಈಗ 8 ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಸಿಂಪಲ್. 5 ಇದ್ದಿತ್ತು, ಈಗ 8 ಆಯಿತು. ಹೌ ಮೆನಿ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ? ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು? ಈಗ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಗಳಿದೆ ಅಂತ? 8 ಎಲಿಮೆಂಟ್ಸ್ಗಳಿದೆ ಅಂತ. 8 ಎಲಿಮೆಂಟ್ಸ್ ನಾನು ಏನು ಹೇಳಿದೆ ಆವಾಗ? n ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್. ನಾನೀಗ ಎಮ್ ಕ್ರಾಸ್ ಎನ್, ನನಗೆ 8 ಬರಬೇಕಂದ್ರೆ ನಾನು 8 ಇಂಟು 1 ಮಾಡ್ಬೋದು, ಅಥವಾ 1 ಇಂಟು 8 ಮಾಡ್ಬೋದು. ಅಂದರೆ 8 ರೋಸ್ 1 ಕಾಲಮ್, 1 ರೋ 8 ಕಾಲಮ್, ಅದು ಆಗ್ಬೋದಲ್ವಾ? ಅದು ಬಿಟ್ಟು ನೋಡಿ, 4 ರೋಸ್ 2 ಕಾಲಮ್ ಬರ್ಬೋದಲ್ಲ, ಅಥವಾ 2 ರೋಸ್ 4 ಕಾಲಮ್ ಬರ್ಬೋದಲ್ಲ. ಟೋಟಲ್ ಹೌ ಮೆನಿ? 1 2 3 4. ಸೊ ಟೋಟಲ್ ಹೌ ಮೆನಿ ಆರ್ಡರ್ಸ್ ಕ್ಯಾನ್ ಬಿ? ಅವರ್ ಮ್ಯಾಟ್ರಿಕ್ಸ್ ಇಫ್ ಎಲಿಮೆಂಟ್ ದೆನ್ ಪಾಸಿಬಲ್ ನಂಬರ್ ಆಫ್ ಆರ್ಡರ್ಸ್ ಈಸ್ 4. ಎಷ್ಟು ಆರ್ಡರ್ ಇದೆ? 4. ಹೋಪ್ ಸ್ಟೂಡೆಂಟ್ಸ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವ್ಯಾಲ್ಯೂನ ಚೇಂಜ್ ಕೊಡ್ಬೋದು, 5 8 ಬದಲು ಬೇರೆ ಕೊಡ್ಬೋದು, ಅಷ್ಟೇ. ಸಿಂಪಲ್ ಅಲ್ಲ? ನೆಕ್ಸ್ಟ್ 7th ಕ್ವಶನ್. ಎ ಈಸ್ ಈಕ್ವಲ್ಸ್ ಟು AIJ M ಕ್ರಾಸ್ N ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, ಇದು ನಿಮಗೆ ಹಿಂಟ್. ಏನಂತ ಕೊಟ್ಟಿದ್ದಾರೆ ಅವರು? 7th ಕ್ವಶನ್ ನೋಡಿ, ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳಿ? ನಂಬರ್ ಆಫ್ ಕಾಲಮ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಅಲ್ವಾ? ಅಂದರೆ ಏನು ಹೇಳಿ? ಎಮ್ ಕ್ರಾಸ್ ಎನ್ ಇರುತ್ತಲ್ಲ, ಎಮ್ ನಂಬರ್ ಆಫ್ ರೋ 2 ಇದ್ದರೆ ಕಾಲಮು 2ನೇ ಇರಬೇಕು, ಅಥವಾ ನಂಬರ್ ಆಫ್ ರೋ 3 ಇದ್ದರೆ ಕಾಲಮು 3ನೇ ಇರಬೇಕು, ಅಥವಾ ನಂಬರ್ ಆಫ್ ರೋ 4 ಇದ್ದರೆ ಕಾಲಮು 4 ಇರಬೇಕು. ಸರಿಯಾ? ಇದನ್ನ ಏನಂತ ಕರೀತಾರೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ನೋಡಿ, ಎಮ್ ಮತ್ತು ಎನ್ನಿನ ವ್ಯಾಲ್ಯೂ ಎಲ್ಲದೂ ಸೇಮ್ ಇದೆಯಲ್ವಾ? ಎಲ್ಲದರಲ್ಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಡೆಫಿನೇಷನ್ ಇದೆ ಅಲ್ವಾ? ಸೊ ಎಮ್ ಈಸ್ ಈಕ್ವಲ್ಸ್ ಟು ಎನ್. ಯಾಕಂದರೆ ಎಮ್ ಅಂದರೂ 2, ಎನ್ ಅಂದರೂ 2, ಎರಡು ವ್ಯಾಲ್ಯೂ ಸೇಮ್ ಇದ್ರದನ್ನ ಏನಂತ ಕರೀತಾರೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ವಾಟ್ ಈಸ್ ದ ಆನ್ಸರ್? ಸಿ, ಎಮ್ ಈಸ್ ಈಕ್ವಲ್ಸ್ ಟು ಎನ್ ಇಸ್ ದ ಆನ್ಸರ್. ಯಾಕಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾರಲ್ಲ, ದಟ್ ಈಸ್ ವೈ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, 8th ಕ್ವಶನ್ನ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಏನಂತ ಹೇಳಿದ್ದಾರೆ? ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸರಿಯಾ? ಎನ್ ಕ್ರಾಸ್ ಎನ್, ಇದು ಎನ್ ಸ್ಟೂಡೆಂಟ್ಸ್, ಎನ್ ಕ್ರಾಸ್ ಎನ್. ಇಫ್ AIJ ಈಸ್ ಈಕ್ವಲ್ಸ್ ಟು 0 ವ್ಯಾರ್ I ಈಸ್ ನಾಟ್ ಈಕ್ವಲ್ಸ್ ಟು 0 ಈಸ್ ಕಾಲ್ಡ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, AIJ ಈಸ್ ಈಕ್ವಲ್ಸ್ ಟು 0 ಅಂತೆ. ಯಾವಾಗ ಇದು 0? ವೇರ್ I ಈಸ್ ನಾಟ್ ಈಕ್ವಲ್ಸ್ ಟು 0. I ಅಂದರೆ ನಾನು ಏನಂತ ಹೇಳಿದ್ದೆ ಆವಾಗ? A11 A12 A21 A22. ಇದನ್ನು IJ ಅಂತ ಕರೆಯೋದು. ಇಲ್ಲಿದೆಯಲ್ಲ 1 1, ಇದು IJ, ಇದು IJ, ಇದು IJ, ಇದು IJ ಅಲ್ವಾ? ಇದನ್ನು IJ ಅಂತ ಕರೀತಾರೆ. ಸರಿಯಾ? A11 A12. ಇಲ್ಲಿ ಏನು ಹೇಳಿದ್ದಾರೆ? AIJ ಮಾಡಿದಾಗ 0 ಬರುತ್ತಂತೆ ಆನ್ಸರ್. ಮತ್ತು I ಈಸ್ ನಾಟ್ ಈಕ್ವಲ್ಸ್ ಟು J ಅಂತ ಹೇಳಿದ್ದಾರೆ. I ಈಸ್ ನಾಟ್ ಈಕ್ವಲ್ಸ್ ಟು J ಅಂದ್ರೆ ಮೀನಿಂಗ್ ಏನು ಹೇಳಿ? 1 ಈಸ್ ಈಕ್ವಲ್ಸ್ ಟು 1 ಆಗಬಾರ್ದು. ಅಂದರೆ ಇದು I ಆದರೆ, ಇದು J ಆದರೆ, ಇದು I ಆದರೆ, ಇದು J ಆದರೆ 2 ಈಸ್ ಈಕ್ವಲ್ಸ್ ಟು 2 ಆಗಬಾರ್ದು. ಅದು ಬಿಟ್ಟು ಬೇರೆ ಯಾವುದು ಬರ್ಬೋದಲ್ವಾ? ಅಂದರೆ ಮೀನಿಂಗ್ ಹೇಳಿ. ಇದೇನಾಗುತ್ತೆ ಗೊತ್ತುಂಟಾ? ಇದು A11 ಹಾಗೆ ಉಳಿತದೆ, A22 ಹಾಗೆ ಉಳಿತದೆ. ಉಳಿದದ್ದು I ಈಸ್ ನಾಟ್ ಈಕ್ವಲ್ಸ್ ಟು J. ಇಲ್ಲಿ ನೋಡಿ, I ಏನಿಲ್ಲಿ 1 ಅಲ್ವಾ? ಇಲ್ಲಿ I ಈಸ್ ಈಕ್ವಲ್ಸ್ ಟು A12 ಅಲ್ಲೇ ಕಂಪೇರ್ ಮಾಡಿದರೆ, AIJ ಜೊತೆ ಕಂಪೇರ್ ಮಾಡಿದರೆ I ಇದ್ದಲ್ಲಿ ಏನಿದೆ? 1 ಇದೆಯಲ್ವಾ? J ಇದ್ದಲ್ಲಿ ಏನಿದೆ? 2 ಇದೆಯಲ್ವಾ? ಇವೆರಡು ಈಕ್ವಲಾ? ಅಲ್ಲಲ್ವಾ? ದೇ ಆರ್ ನಾಟ್ ಈಕ್ವಲ್ ಅಂತ ಅವ್ರು ಹೇಳಿದ್ದಾರೆ. I ಈಸ್ ನಾಟ್ ಈಕ್ವಲ್ಸ್ ಟು J ಇದ್ದರೆ AIJ ಏನಂತ ಹೇಳಿದ್ದಾರೆ? 0. ಇಲ್ಲೂ ನೋಡಿ, I ಈಸ್ ನಾಟ್ ಈಕ್ವಲ್ಸ್ ಟು J ಅಲ್ವಾ? ಇಲ್ಲೇನು ಬರುತ್ತೆ? 0. ಅಂದರೆ ಏನಾಯ್ತು ಹೇಳಿ? ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಇದು ಡಯಾಗ್ನಲ್ ಆ್ಯಕ್ಚುಲಿ, ಇದು ನಾನ್ ಡಯಾಗ್ನಲ್ ಆ್ಯಕ್ಚುಲಿ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಿದ್ದರೆ ಆಯಿತಾ? ಮತ್ತು ಡಯಾಗ್ನಲ್ ಎಲಿಮೆಂಟ್ಸ್ಗಳು ಸೇಮ್ ಇರಬೇಕು. ಇಲ್ಲಿ ಹೇಗೆ ನಿಮಗೆ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಅಂತ ಗೊತ್ತಾಯಿತು? ಏನು ಕೊಟ್ಟಿದ್ದಾರೆ ಅವರು? AIJ ಈಸ್ ಈಕ್ವಲ್ಸ್ ಟು 0. AIJ ಇದು ಬಂತಲ್ಲ, ಇದನ್ನ ಏನಂತ ಹೇಳಿದ್ದಾರೆ ಅವರು? ಇದು 0, ಇದು 0. ಸರಿಯಾ? ಇದು 0 ಇದು 0 ಅವರೇ ಕೊಟ್ಟಿದ್ದಲ್ಲ. AIJ ಇಸ್ ನಾಟ್ ಸಾರಿ, ಇದು 0 ಅಲ್ಲ, ಇದು 0. ಸಾರಿ ಸ್ಟೂಡೆಂಟ್ಸ್, ವೈ? ಬಿಕಾಸ್ AIJ I ಈಸ್ ನಾಟ್ ಈಕ್ವಲ್ಸ್ ಟು J ಅಂತ ಹೇಳಿದಾರಲ್ಲ. ಇದನ್ನು ಹಂಗೆ ತೊಗೊಳ್ಳೋಣ, A11 ಅಂತ ತೊಗೊಳ್ಳೋಣ, ಇದನ್ನು A22 ಅಂತ ತೊಗೊಳ್ಳೋಣ. ಇದನ್ನು 0 ತೊಗೊಂಡಿದ್ದೇವಲ್ಲ ಆಲ್ರೆಡಿ ಅಲ್ವಾ? ಸೊ ಆವಾಗ ಇದನ್ನು ಏನಂತ ಕರೀತಾರೆ ನೋಡಿ? ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಆದರೆ ಅದನ್ನು ಏನಂತ ಕರೀತಾರೆ? ಮತ್ತು ಇದು ಕರೆಕ್ಟು, ಇದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್ ಅಂತ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಇದು ಆನ್ಸರ್ ಏನಾಗುತ್ತೆ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳಿ? ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಆ್ಯಂಡ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇವೆರಡು ಈಕ್ವಲ್ ಆಗಿರುತ್ತೆ. ಯಾಕೆ ಈಕ್ವಲ್ ಆಗಿರುತ್ತೆ? ಅವ್ರು ಆಲ್ರೆಡಿ ಹೇಳಿದಾರಲ್ಲ ಅವರೇ. ಓಕೆ, ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಇದ್ದು ಅವ್ರು ಡೈರೆಕ್ಟ್ ಕ್ವಶನ್ ಹೇಳಲಿಲ್ಲ ಸ್ಟೂಡೆಂಟ್ಸು. ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು ಒಂದು, ಅಥವಾ ಸೇಮ್ ಆಗಿರಬೇಕು. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಇದು ಇಂಪಾರ್ಟೆಂಟ್. ಇದು ನಾನ್ ಡಯಾಗ್ನಲ್ ಎಲಿಮೆಂಟ್, ಇದು 0 ಆಗಿದೆ, ಇದು ಡಯಾಗ್ನಲ್ ಎಲಿಮೆಂಟ್, ಇವೆರಡು ಈಕ್ವಲ್ ಆಗಿರಬೇಕು.
ಆವಾಗ ಅದನ್ನು ಏನಂತ ಕರೀತಾರೆ, ಇಟ್ ಈಸ್ ಕಾಲ್ಡ್ ಆಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಓಕೆ, ಸಿಂಪಲ್ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು ಗೊತ್ತುಂಟ, ಮೊದಲಿನ ಇದರಲ್ಲಿ ನಿಮಗೆ MCQ ಬರಲಿಕ್ಕೆ ಮುಂಚೆ ಇದನ್ನೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾ ಇದ್ರು. ಇದೆಲ್ಲದನ್ನು MCQಗೆ ಕ್ವಶನ್ ಕೇಳ್ತಾ ಇದ್ರು. ಐ ಮೀನ್ ಟು ಸೇ 1 ಮಾರ್ಕ್ ಕ್ವಶನ್ ಕೇಳ್ತಾ ಇದ್ರು. 1 ಮಾರ್ಕ್ ಅಂದರೆ ಯಾವ ರೀತಿ ಗೊತ್ತುಂಟ, ಡೆಫಿನೇಷನ್ಸ್ ಕೇಳ್ತಾ ಇದ್ರು. ವಾಟ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ವಾಟ್ ಈಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಗಿವ್ ಎಕ್ಸಾಂಪಲ್, ಆ ಥರ ಕೊಡ್ತಾ ಇದ್ರು. ಬಟ್ ಇವಾಗ MCQ ಬಂದಿರ್ಲಿಕ್ಕೆ ಹೋಗಿ ಏನು ಮಾಡ್ತಾರೆ ಹೇಳಿ, ನಿಮಗೀಗ MCQ ಬಂದಿರ್ಲಿಕ್ಕೆ ಹೋಗಿ ಕ್ವಶನನ್ನು ಅದ್ರ ಬೇಸಿಸ್ ಮೇಲೆ ಕೇಳ್ತಾರೆ. ಬಟ್ MCQ ಟೈಪಲ್ಲಿ ಕೇಳ್ತಾರೆ ಅಷ್ಟೇ, ಸಿಂಪಲ್ ಅಲ್ವಾ, MCQ ಟೈಪಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್, ಅದೇ ಮೇಲೆ ಕೇಳಿದ್ದಾರೆ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಈಗ ನೋಡಿ, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ 9th ಕ್ವಶನ್ ನೋಡಿ, ಅದು ಹೇಳಿದ್ದಾರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್ ಇದ್ರೆ ಅದನ್ನ ಏನಂತ ಕರೀತಾರೆ, ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅದರಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇದ್ದರೆ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಡೆಫಿನೇಷನ್, ಡೈರೆಕ್ಟ್ ಡೆಫಿನೇಷನ್ ಕೇಳಿದ್ದಾರೆ. ಆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ನೀವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಗೊತ್ತಾಯಿತು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಆಗಿರುತ್ತೆ, ಇದು ಈಕ್ವಲ್ ಆಗಿರುತ್ತೆ, ಡಯಾಗ್ನಲ್ ಎಲಿಮೆಂಟ್ ಈಕ್ವಲ್ ಆಗಿರುತ್ತೆ, ಅದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಈಗ ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲೇ ವ್ಯಾರ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್, ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇದ್ದರೆ ಅದನ್ನು ಪರ್ಟಿಕ್ಯುಲರ್ಲಿ ಏನಂತ ಕರೀತಾರೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಇದು ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಪುನಃ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ 10th ಕ್ವಶನ್ ನೋಡಿ, 10th ಒನ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ A is equals to Aij n cross n if K if I is equals to 0 ಅಲ್ಲ, I mean I is equals to J. I is equals to J ಆದರೆ ಆ ಪ್ಲೇಸಲ್ಲಿ ನೀವು ಏನು ಬರಿಬೇಕಂತೆ, K ಬರಿಬೇಕಂತೆ. ಇಫ್ I is not equals to J ಆದರೆ ಆ ಪ್ಲೇಸಲ್ಲಿ ಏನು ಬರಿಬೇಕಂತೆ, 0 ಬರಿಬೇಕಂತೆ. ಈಗ ನಾನು ಅವಾಗ ಹೇಳಿದ್ದೆಲ್ಲ Aij A11 A12 A21 A22 ಅವ್ರು ಏನು ಹೇಳಿದ್ದಾರೆ ಇಲ್ಲಿ, I is equals to J ಆದರೆ ಇದು I ಇದು J ಇದು I ಇದು J ಇದು I ಇದು J ಇದು I ಇದು J. I ಮತ್ತು J ಈಕ್ವಲ್ ಆಗಿದೆ, ಇಲ್ಲಿ ಈಕ್ವಲ್ ಆಗಿದೆಯಲ್ಲ ಅಲ್ಲಿ K ಬರೀನಿ. ಇಲ್ಲೂ I ಮತ್ತು J ಈಕ್ವಲ್ ಆಗಿದೆಯಲ್ಲ ಅಲ್ಲಿ K ಬರೀನಿ. I ಮತ್ತು J ಈಕ್ವಲ್ ಆಗಿಲ್ಲಲ್ವಾ, ಅಲ್ಲಿ ಏನು ಬರಲಿಕ್ಕೆ ಹೇಳಿದ್ದಾರೆ, 0. ಏನಾಯ್ತು ಹೇಳಿದ್ದು, ಹೇಗೇನು ಅದೇ ಬಂದಿದ್ದಲ್ವಾ, ಏನು ಇದೇನು ವಿಶೇಷವಾಗಿ ಏನಿಲ್ಲಲ್ಲ, ಡಿಫ್ರೆಂಟಾಗಿ ಕ್ವಶನ್ ಕೊಟ್ಟಿದ್ದಾರೆ. ಅದನ್ನೇನಂತ ಕರೀತಾರೆ ಹೇಳಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೋಡಿ, ಇವೆರಡು ಈಕ್ವಲ್ ಆಗಿರುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಆಗಿರುತ್ತೆ ಅಲ್ವಾ, ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಕೇಳಿ ಸ್ಟೂಡೆಂಟ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ರು, ಇವಾಗ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ ಅಷ್ಟೇ, ಅದನ್ನು 1 ಮಾರ್ಕ್ಸಿಗೆ. ನೆಕ್ಸ್ಟ್ 11th ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಫ್ x + 2 y - 3 0, 4 ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅವರೇ ಆಲ್ರೆಡಿ ಹೇಳಿದ್ದಾರೆ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದು, 10th ಕ್ವಶನ್ ಆಗಿದೆಯಲ್ಲ, 11th ಕ್ವಶನ್. ಕ್ವಶನ್ ಏನು ಕೇಳಿದ್ದು ಅಂತ ಕೇಳಿದರೆ, ಇಫ್ x + 2 y - 3 0, ದೆನ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y, ಏನಾಗುತ್ತೆ ನೀವೇ ಹೇಳಿ ಅಲ್ವಾ. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಏನಂತ ಹೇಳಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಆಗಿರುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆಗಿರುತ್ತೆ 0 ಆಗಿರುತ್ತೆ ಅಲ್ವಾ. ಇಲ್ಲೂ ಆಲ್ರೆಡಿ 0 ಇದೆ, ಇದು 0 ಬರಬೇಕಂದ್ರೆ y ಇದ್ದಲ್ಲಿ ಏನು ಹಾಕ್ಬೋದು ಹೇಳಿ, ನಾವು 3 ಹಾಕ್ಬೋದಲ್ಲ, 3 - 3 0 ಅಲ್ವಾ. ಸೊ y ವ್ಯಾಲ್ಯೂ ಏನಾಯಿತು, 3 ಆಯಿತು. y ವ್ಯಾಲ್ಯೂ 3 ಆದರೆ ಇವೆರಡು ಆಪ್ಷನ್ 100% ಅಲ್ಲ, ಯಾಕಂದರೆ ಇಲ್ಲಿ y ವ್ಯಾಲ್ಯೂ 2 ಇದೆ ಅಲ್ವಾ. ಇಲ್ಲಿ ಹೇಗೆ ಗೊತ್ತಾಯ್ತು ನಿಮಗೆ, y ಇದ್ದಲ್ಲಿ 3 ಹಾಕಿ, 3 - 3 0. ಯಾಕೆ 0 ಬರಬೇಕು, ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಮತ್ತೇನು ಹೇಳಿದ್ದಾರೆ, ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಲ್ವಾ, ಯಾವುದರಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ, ಇಲ್ಲಿ 4 ಇದೆ, ಇಲ್ಲೂ 4 ಬರಬೇಕಲ್ಲ, ಇಲ್ಲಿ ಆಲ್ರೆಡಿ +2 ಅಂತ ಕೊಡಿದೆ, ಯಾವ ನಂಬರ್ಗೆ 2 ಆ್ಯಡ್ ಮಾಡಿದ್ರೆ 4 ಆಗುತ್ತೆ 2ಗೆ. ಸೊ x is equals to ಏನು, 2 ಅಲ್ವಾ. ಸೊ x is equals to 2 ಆ್ಯಂಡ್ y is equals to 3. ಆಪ್ಷನ್ A is the ಆನ್ಸರ್. ಸ್ಟೂಡೆಂಟ್ಸ್ ಇದಕ್ಕೆಲ್ಲ ಟೈಮ್ ತೊಗೊಬೇಡಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದಲ್ವಾ. ಇಲ್ಲಿ ನೀವು ಡೈರೆಕ್ಟ್ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಆನ್ಸರ್ A is the ಆನ್ಸರ್. x is equals to 2, y is equals to 3. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. 12th ಕ್ವಶನ್ ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಗೇನ್ ಸೇಮ್ ಸ್ಟೂಡೆಂಟ್ಸ್. ಕ್ವಶನ್ ನೋಡಿ, 5 - x 2y - 8 2, 3 is a symmetric matrix, then the value of y. ಈಗ ಕ್ವಶನಲ್ಲಿ ವೆರಿ ಇಂಪಾರ್ಟೆಂಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಏನಾಗುತ್ತೆ ಹೇಳಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾಗ ನಿಮ್ಗೆ ಗೊತ್ತಿದೆ A is equals to A ಟ್ರಾನ್ಸ್ಪೋಸ್ ಅಂತ ನಿಮ್ಗೆ ಗೊತ್ತಿದೆ, ಸಿಮೆಟ್ರಿಕ್ ಮತ್ತು ನಾನ್ ಸಿಮೆಟ್ರಿಕಲ್ಲಿ. ಬಟ್ ಇದರಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕೊಟ್ಟಿರ್ಲಿಕ್ಕೆ ಹೋಗಿ ಏನಂತ ಕೊಟ್ಟಿದ್ದಾರೆ ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ 5 - x 2y - 8 2, 3 ಅಲ್ವಾ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಏನಾಗುತ್ತೆ ಗೊತ್ತುಂಟ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನೋದು ಈಕ್ವಲ್ ಆಗಿರುತ್ತೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾ ಇರೋದು ನಾನು, 0 ಅಂತ ಹೇಳ್ತಾ ಇಲ್ಲ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂದರೆ ಇಲ್ಲೇನಿದೆ, 2y - 8 is equals to 2ನಾ, -8 ಆಚೆ ನೋಡಿ ಹೋಗೋಣ, -8 ಆಚೆ ಹೋಗೋ ಪ್ಲಸ್ ಆಗುತ್ತಲ್ಲ, y is equals to 5 ಅಲ್ವಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ y, 5 ಇಸ್ ದ ಆನ್ಸರ್.
ಸಿಂಪಲ್ ಅಲ್ಲ, ಇದು ಗೊತ್ತಿರಬೇಕು ನಿಮಗೆ. ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರಲ್ಲ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ, ಆವಾಗ ನಿಮ್ಗೆ ಗೊತ್ತಾಗಬೇಕು. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್, ಅದರ್ವೈಸ್ ಇಕ್ವಷ್ಟು ಏನಾಗುತ್ತೆ 5 ಆಗುತ್ತೆ. ಓಕೆ, ನೆಕ್ಸ್ಟ್ 13th ಕ್ವಶನ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ರೆ ಕೇಳಿ. ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಇಂಪಾರ್ಟೆಂಟ್ ಇದು, NCERT ಇದೆ. ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಒಂದು ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗಿದ್ದರೆ, ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಮ್ಯಾಟ್ರಿಕ್ಸ್ ಅನ್ನೋದು ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗಿದ್ದರೆ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಮ್ಯಾಟ್ರಿಕ್ಸ್ ಒಂದು ಎರಡೂ ಆಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ, ಅದನ್ನು ಏನಂತ ಕರೀತಾರೆ ಆವಾಗ ಝೀರೋ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದು ಡೆಫಿನೇಷನ್ ಕಲ್ತಿದ್ರೆ ಬಂತಲ್ಲ ನಿಮಗೆ. ನೆಕ್ಸ್ಟ್ 14th ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ನೋಡಿ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ, ಮೇಕ್ ದ ಫಾಲೋವಿಂಗ್ ಮ್ಯಾಟ್ರಿಸಸ್ ಆರ್ ಈಕ್ವಲ್. ಟು ಮೇಕ್ ದ ಫಾಲೋವಿಂಗ್ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಅಂದರೆ ಇವೆರಡು ಮ್ಯಾಟ್ರಿಸಸ್ಸನ್ನು ಈಕ್ವಲ್ ಮಾಡಬೇಕಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಈಕ್ವಲ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅವರು. ಈಕ್ವಲ್ ನೋಡಿ, ಈಕ್ವಲ್ ಮಾಡಬೇಕಂದ್ರೆ ಇದು ಈಸ್ ಈಕ್ವಲ್ಸ್ ಟು ಇದನ್ನು ತಗೊಳ್ಬೋದಲ್ಲ ನಾವು. ಈಗ ನಾನು ತಗೊಳ್ತೇನೆ, ಇದು ಫಸ್ಟ್ ಎಲಿಮೆಂಟು, ಇದರದ್ದು ಫಸ್ಟ್ ಎಲಿಮೆಂಟ್, ಇವೆರಡು ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ಈಕ್ವಲ್ ಮಾಡಬೇಕಂತೆ ನಾವು. ಸೊ 3x + 7 = 0 ಅಂತ ತಗೊಳ್ಳೋಣ. = 0 ಯಾಕೆ ಹೇಳಿ, ಇಲ್ಲಿ ಫಸ್ಟ್ ಎಲಿಮೆಂಟ್, ಇಲ್ಲಿ ಫಸ್ಟ್ ಎಲಿಮೆಂಟ್. ಸೊ 3x = +7 ಆಚೆ ಹೋದರೆ -7 ಆಗುತ್ತಲ್ಲ. ನಮ್ಗೆ ಬೇಕಾಗಿರೋದು ಎಕ್ಸ್, ಇದು -7/3 ಆಯಿತು. ಇಲ್ಲಿಗೆ ಕನ್ಕ್ಲೂಷನಿಗೆ ಬರ್ತೀರಾ ಏನಂತ, x = -7/3 ಬಂತಲ್ಲ. ಇಲ್ಲಿ ಆಪ್ಷನಲ್ಲಿ ಇಲ್ಲ, ಬಟ್ ಆಪ್ಷನ್ ಕೊಟ್ಟಿದ್ರು ನಾನು ಹೇಳೋದು. ಡೈರೆಕ್ಟ್ ಕನ್ಕ್ಲೂಷನಿಗೆ ಬರಬೇಡಿ. ಇಲ್ಲೊಂದು ವ್ಯಾಲ್ಯೂ ಇದೆ ನೋಡಿ, ಏನು ಹೇಳಿ, 2 - ಇದು ಬರ್ತಿದ್ದಾಗ 2 - 3x, ಇದು 4th ಎಲಿಮೆಂಟ್. ಇದರಲ್ಲಿ 4th ಎಲಿಮೆಂಟ್ ಯಾವುದು, 4 ಅಲ್ವಾ. ಕರೆಕ್ಟ್ ನೋಡಿ ಸ್ಟೂಡೆಂಟ್, ನಾನು -3x ಈಚೆ ತೊಗೊಂಡು ಬರ್ತೇನೆ, 4ನ ಈಚೆ ಕಡೆ ಬರೀತಾರೆ, ಇಲ್ಲಿ 3x ಆಗುತ್ತೆ. -2 = 3x. x ಏನಾಗುತ್ತೆ ಹೇಳಿ, 3 ಈಚೆ ತೊಗೊಂಡು ಬಂದರೆ ಡಿವೈಡೆಡ್ ಬೈ ಆಗುತ್ತಲ್ಲ. x = -2/3. ವೆರಿ ಇಂಪಾರ್ಟೆಂಟ್. ಇಲ್ಲಿ x ಏನು ಬಂತೇಳಿ, -7/3 ಬಂತು. ಇಲ್ಲಿ x ಏನು ಬಂತು, -2/3 ಬಂತು. ನೀವೇನು ಮಾಡ್ತೀರಾ ಗೊತ್ತುಂಟು, ಇಲ್ಲಿ -2/3 ಬಂತಲ್ಲ ಆನ್ಸರ್. ಸೊ ಇಲ್ಲಿ x -2/3 ಇದೆ, ಸೊ ಇದೇ ಆನ್ಸರ್ ಇರ್ಬೋದು ಅಂತ ಮಾಡ್ತೀರಾ. ಯಾವತ್ತು x-ಗೆ ಎರಡು ವ್ಯಾಲ್ಯೂ ಬರಬಾರ್ದು. ಇಲ್ಲಿ ನೋಡಿ, ಒಂದು ಸತಿ -7/3 ಬಂತು, ಇನ್ನೊಂದು -2/3 ಬಂತು. ಪಾಸಿಬಲೇ ಇಲ್ಲ. x-ಗೆ ಓನ್ಲಿ 1 ವ್ಯಾಲ್ಯೂ ಇರಬೇಕು, ಯಾವಾಗ ಹಾಕಿದ್ರು. ಸೊ ವಿಚ್ ಇಸ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪಾಸಿಬಲ್ ಆಗೋದಿಲ್ಲ. ಬಿ ಇಸ್ ದ ಆನ್ಸರ್. ಕರೆಕ್ಟಾ? ಓಕೆ, ನೆಕ್ಸ್ಟ್ 15th ಕ್ವಶನ್ಸಿಗೆ ಹೋಗ್ತಾ ಇದ್ದೇನೆ. 15th ಒನ್, ಇಫ್ ಎ ಇಸ್ ಈಕ್ವಲ್ಸ್ ಟು 15th ಕ್ವಶನ್ ಸ್ಟೂಡೆಂಟ್ಸ್ ಡೌಟ್ ಇದ್ರೆ ಕೇಳಿ. ಇಫ್ ಎ ಇಸ್ ಈಕ್ವಲ್ಸ್ ಟು 3, x, y, 0, ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್. ಅವ್ರು ಏನು ಹೇಳ್ತಾ ಇದ್ದಾರೆ, ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎ ಮತ್ತು ಎ ಟ್ರಾನ್ಸ್ಪೋಸ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಅದರ ಮೀನಿಂಗ್ ಏನು ಹೇಳಿ, ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಅಂದರೆ ಮೀನಿಂಗ್ ಏನು ಹೇಳಿ, ಸಿಮೆಟ್ರಿಕ್. ಆವಾಗಲೇ ಹೇಳಿದ್ದೆ ನಾನು ಅಲ್ವಾ. ಸಿಮೆಟ್ರಿಕ್ ಇದು ಇರುತ್ತಲ್ಲ ಡೆಫಿನೇಷನ್, ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಮೇಲೆ ಸಿಮೆಟ್ರಿಕ್ ಅಂದರೆ ನಾನು ಆವಾಗ ಹೇಳಿದ್ದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದೆಲ್ಲ ಹಿಂದಿನ ಕ್ವಶನಲ್ಲಿ ಹೇಳಿದ್ದೆ. ಇಫ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ದೆನ್ ಇಟ್ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಥವಾ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, 3x, y, 0, ಇದು ಡಯಾಗ್ನಲ್ ಆಯಿತು. ನಾನ್ ಡಯಾಗ್ನಲ್ ಎಲಿಮೆಂಟ್ ಯಾವುದು, x ಮತ್ತು y, ಅವೆರಡು ಈಕ್ವಲ್ ಆದರೆ ಏನಂತ ಕರೀತಾರೆ ಅದನ್ನು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. x = y. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲ. ಸೊ ಅದ್ರ ಬೇಸ್ ಮೇಲೆ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. 16th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಫ್ ಎ ಇಸ್ ಈಕ್ವಲ್ಸ್ ಟು 0, 2, 0 ದೆನ್ ವ್ಯಾಲ್ಯೂ ಆಫ್ a². ಇದನ್ನು ನೀವು ಮಾಡ್ತೀರ ಅಂದ್ಕೊಳ್ತೇನೆ. ಎ ಕೊಟ್ಟಿದ್ದಾರೆ ಏನಂತ, 0, 2, 0. ಕ್ವಶನ್ ಏನು ಕೇಳಿದ್ದವರು, a² ಅಂದರೆ ಮೀನಿಂಗ್ ಏನು ಹೇಳಿ, a ಇಂಟು ಎ ಅಂದರೆ ಏನಿದೆ ಇಲ್ಲಿ, 0, 2, 0. ಪುನಃ ಇನ್ನೊಂದು ಸತಿ ಎ ಬರೀನಿ, 0, 2, 0. ಇದರ ರೋ, ಇದರ ಕಾಲಮ್, ಇದರ ಕಾಲಮ್ ಮಲ್ಟಿಪ್ಲಿಕೇಶನ್ ಅಲ್ಲ. 0 × 0, 0ನ ಪ್ಲಸ್, 2 × 2, 4 ಇಲ್ಲಿ ಬರೆದ್ರಾ. ಆಮೇಲೆ 0 × 2, 0, 2 × 0, 0, 2 × 0, 0 ಪ್ಲಸ್ 0 × 2, 0, 2 × 2, 4 ಪ್ಲಸ್ 0 × 0, 0. ಏನು ಬರುತ್ತೆ ನೋಡಿ ಇದ್ರದ್ದು ಆನ್ಸರ್, 4, 0, 0, 4. ಓಕೆ, ಒಂಚೂರು ಫಾಸ್ಟ್ ಮಾಡಬೇಕಿದೆಲ್ಲ, ಇದೆಲ್ಲ ಸ್ವಲ್ಪ ಅಂದರೆ ಲೆಂದಿ ಟೈಮ್ ತೊಗೊಳ್ಬೇಡಿ ಅಷ್ಟೇ. 4, 0, 0, 4 ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಇದನ್ನು ಮಾಡ್ತಿರಲ್ಲ a² a³ ಓಕೆ. ನೆಕ್ಸ್ಟ್ 17th ಕ್ವಶನ್ ನೋಡಿ. ಫಾರ್ ಸೂಟೇಬಲ್ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ದ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇರೋದು ಇಲ್ಲಿ. ಫಾಲ್ಸ್ ಸ್ಟೇಟ್ಮೆಂಟ್ ಅಂದರೆ ನಿಮಗೆ ಇದೆಲ್ಲ ಗೊತ್ತಿದ್ದರೆ ಮಾತ್ರ ಫಾಲ್ಸ್ ಸ್ಟೇಟ್ಮೆಂಟ್ ಇದು ಮಾಡ್ಬೋದು. ಓಕೆ, ಇದರಲ್ಲಿ ಇದು ಕರೆಕ್ಟ್, ಇದೆಲ್ಲ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದ್ದರೆ ಮಾತ್ರ, ಇದಿಷ್ಟು ಪ್ರಾಪರ್ಟಿ ನಿಮ್ಗೆ ಗೊತ್ತಿದ್ದರೆ ಮಾತ್ರ ಇದನ್ನು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ಬರಿಬೋದು. ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಎ ಆಗಿರುತ್ತೆ, ಇದು ಹೌದು ಟ್ರೂ ಸ್ಟೇಟ್ಮೆಂಟ್, ಕರೆಕ್ಟ್, ಇದು ಕರೆಕ್ಟ್. ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸನ್ನು ನಾವು ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸನ್ನು ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಆಗಿ ಬರಿಬೋದು, ಇದು ಕರೆಕ್ಟ್ ಪ್ರಾಪರ್ಟಿ.
ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸನ್ನು ಕೂಡ ಹಾಗೆ ಬರಿಬೋದಲ್ವಾ, ಎ ಮೈನಸ್ ಬಿ ಬರೆದ್ರ ಮೇಲೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್, ಇವು 3 ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಇದು ರಾಂಗ್ ಸ್ಟೇಟ್ಮೆಂಟ್. ಎ ಇಂಟು ಬಿಯನ್ನು ಎ ಬಿ ಹೋಲ್ ಟ್ರಾನ್ಸ್ಪೋಸನ್ನು ನಾವು ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಅಂತ ಬರೀಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಕ್ವಶನ್ ಕೇಳಿದ್ದು ಫಾರ್ ಸೂಟೇಬಲ್ ಮ್ಯಾಟ್ರೈಸಸ್, ದಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಕೇಳಿದ್ದು ಸ್ಟೂಡೆಂಟ್ಸ್, ಇಲ್ಲಿ ಫಾಲ್ಸ್. ಓಕೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸು, ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಓನ್ಲಿ ಇಫ್. ಇದು NCERTಯಲ್ಲಿದೆ. ಮ್ಯಾಟ್ರಿಸಸ್ ಯಾವಾಗ ಎ ಆ್ಯಂಡ್ ಬಿ ಅದಕ್ಕದೇ ಇನ್ವರ್ಸ್ ಆಗಿರುತ್ತೆ, ವಿಲ್ ಬಿ ಇನ್ವರ್ಸ್ ಟು ಈಚ್ ಅದರ್. ಅಂದರೆ ಎಗೆ ಬಿ ಇನ್ವರ್ಸ್ ಆಗುತ್ತೆ, ಬಿಗೆ ಎ ಇನ್ವರ್ಸ್ ಆಗುತ್ತೆ. ಯಾವಾಗ ಎಗೆ ಬಿ ಇನ್ವರ್ಸ್ ಆಗುತ್ತೆ, ಬಿಗೆ ಎ ಇನ್ವರ್ಸ್ ಆಗುತ್ತೆ, ಅಂದರೆ ಅದು ಬರೀ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸಲ್ಲಿ ಮಾತ್ರ. ಅಂದರೆ ಮೀನಿಂಗ್ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಈಸ್ ಈಕ್ವಲ್ಸ್ ಟು ಐಡೆಂಟಿಟಿ. ಇದು ಇಂಪಾರ್ಟೆಂಟ್. ಎ ಬಿನ ಬಿ ಎ ಮಾಡಿದ್ದು ಉಲ್ಟಾ ಮಾಡೋದು, ಇನ್ವರ್ಸ್ ಅಂದರೆ ಉಲ್ಟಾ ಆಯ್ತಲ್ಲ, ಉಲ್ಟಾ ಮಾಡಿದಾಗ ಬರೋದು ಆನ್ಸರ್ ಐಡೆಂಟಿಟಿ ಅಲ್ಲ. ಇದು ಓನ್ಲಿ ಫಾರ್ ಐಡೆಂಟಿಟಿ, ನೆನ್ಪಿಟ್ಕೊಳ್ಳಿ. ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಈಸ್ ಈಕ್ವಲ್ಸ್ ಟು ಐ ಅಂದರೆ ಯಾವ ಮ್ಯಾಟ್ರಿಕ್ಸ್ ಇದು? ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಅದರ ಡೆಫಿನೇಷನ್. ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ನ ಡೆಫಿನೇಷನ್ ಅವ್ರು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ವಿಲ್ ಹ್ಯಾವ್ ಇನ್ವರ್ಸ್ ಆಫ್ ಈಚ್ ಅದರ್ ಓನ್ಲಿ ಇಫ್. ಯಾವಾಗ? ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಈಸ್ ಈಕ್ವಲ್ಸ್ ಟು ಐ. ಸ್ಟೂಡೆಂಟ್ ಇದು ಐ, ಅಷ್ಟೇ ಅಲ್ಲ, ಸಿಂಪಲ್ ಅಲ್ಲ. ಇಲ್ಲಿಗೆ ನಿಮ್ಮ ಮ್ಯಾಟ್ರಿಸಸ್ ಆಯಿತು. ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾವುದಂತ ಹೇಳ್ತೇನೆ, ಒಂದು ಡಿಟರ್ಮಿನೆಂಟ್ಸ್ ಮಾಡೋದು ಇದು ಮಾಡ್ತೇನೆ. ಇವತ್ತೊಂದು 3-4 ಚಾಪ್ಟರ್ಸ್ ಮಾಡಲಿ ಟ್ರೈ ಮಾಡ್ತೇನೆ. ಓಕೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಇದರಲ್ಲಿ ಆದಷ್ಟು NCERT ಪ್ರಾಬ್ಲಮ್ಸನ್ನು ಮಾಡಿ ಸ್ಟೂಡೆಂಟ್ಸ್. NCERTಯಲ್ಲಿರೋ ಎಲ್ಲ ಪ್ರಾಬ್ಲಮ್ಸನ್ನು ಮಾಡಿ, ಪ್ಲಸ್ ನಿಮ್ಮ ಏನೇನು ಎಕ್ಸಾಮ್ ಆಗಿದೆಯಲ್ಲ, ಎಕ್ಸಾಮಲ್ಲಿ MCQ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹತ್ರ ಬೇರೆ ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಅಥವಾ ಟೆಸ್ಟ್ ಇದು ಕ್ವಶನ್ ಪೇಪರ್ ಇದ್ದರೆ ಅದರಲ್ಲೂ ನೋಡಿ ಏನೇನು ಕ್ವಶನ್ ಕೇಳಿದ್ದಾರೆ ಮ್ಯಾಟ್ರಿಕ್ಸಿಂದ, ಏನೇನು ಕ್ವಶನ್ ಕೇಳಿದ್ದಾರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ, ಅದನ್ನು ಮಾಡಿ. ಅಷ್ಟೇ ಸಾಕು, ಹೋಲ್ಸೇಲ್ ಆಲ್ಮೋಸ್ಟ್ ಸಾಕು ಸ್ಟೂಡೆಂಟ್ಸ್. ಬಟ್ NCERTನ ಪರ್ಫೆಕ್ಟ್ ಓದಿ, ಆಯಿತಾ. ಇದರಲ್ಲಿ ಯಾವುದರಲ್ಲಿ ಮ್ಯಾಟ್ರಿಸಸಲ್ಲಿ ನೀವು ಡೆಫಿನೇಷನ್ಸ್ ಎಲ್ಲ ಪರ್ಫೆಕ್ಟ್ ಓದ್ಕೊಳ್ಳಿ, ಪ್ಲಸ್ NCERTಯಲ್ಲಿರೋದು ಎಲ್ಲದನ್ನು ಓದ್ಕೊಳ್ಳಿ. ನಾನು ಮಾಡಿದ್ದನ್ನು ಸ್ವಲ್ಪ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ. ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ ಎಲ್ರಿಗೂ.